ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಕರ್ನಾಟಕದ ಹೋಮ್ ಮಿನಿಸ್ಟರ್ ಯಾರು? ನಿಜವಾಗ್ಲೂ ನಮ್ಮ ರಾಜ್ಯದಲ್ಲಿ ಗೃಹ ಮಂತ್ರಿ ಇದ್ದಾರಾ? ರಾಜ್ಯದ ಜನತೆಗೆ ಈಗ ಅನುಮಾನ ಕಾಡ್ತಾ ಇದೆ. ಒಂದೇ ಒಂದ್ಸಲ ಗೃಹ ಮಂತ್ರಿ ಅವರ ಮಾತುಗಳನ್ನು ಕೇಳಿಸ್ಕೊಂಡು ಬನ್ನಿ. ಕಾನೂನಾತ್ಮಕವಾಗಿ ಮಾಡಿದ್ದಾರೆ. ಬಟ್ ಸಿಟಿ ರವಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಪೊಲೀಸ್ ಅವರು ವರ್ತನೆ ನೋಡಿದ್ರೆ ನನ್ನ ಎನ್ಕೌಂಟರ್ ಮಾಡೋ ರೀತಿಯಲ್ಲಿದೆ ಅಂತ. ನಾನೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕಾಗಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ಅವರು ಅದನ್ನು ಕೊಟ್ಟಿದ್ರೆ ಅದನ್ನ ಎಕ್ಸಾಮಿನ್. ಸಿಟಿ ರವಿ ಅವರ ಹೊರಗಿನ ಹೇಳಿಕೆ ಬಗ್ಗೆ ನೀವು ಪ್ರತಿಕ್ರಿಯೆ ಕೊಡದೇ ಇದ್ರೂ ಪರವಾಗಿಲ್ಲ ಸರ್. ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗಲೇ ಈಗ ಈ ಹೇಳಿಕೆಗಳು ಬಂದಿದೆ ಅವರಿಂದ. ರಸ್ತೆಯಲ್ಲಿ ಅದಕ್ಕೆ ನಾನು ರಿಯಾಕ್ಟ್ ಮಾಡೋದು. ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ, ರೋಡಲ್ಲಿ ಕೂರಿಸಿದ್ದಾರೆ ಅಂತೇಳಿ ವಿತ್ ವಿಡಿಯೋಸ್ ಹೇಳಿದ್ದಾರೆ, ಹೇಳಿಲ್ಲ, ಇದೆಲ್ಲ ನೋಡ್ಬೇಕಲ್ವಾ. ಈಗ ನೀವು ಹೇಳ್ತಾ ಇದ್ದೀರಾ ಅವ್ರು ಹೇಳಿದ್ದಾರೆ ಅಂತ. ನನಗೆ ಅದು ಗೊತ್ತಿಲ್ಲ. ನಾನು ಅದಕ್ಕೆ ಯಾಕೆ ಪ್ರತಿಕ್ರಿಯೆ ಮಾಡಬೇಕು? ಗೃಹ ಮಂತ್ರಿಗಳಿಗೆ ಮಾಹಿತಿನೇ ಇಲ್ವಂತೆ, ಅಪ್ಡೇಟ್ ಇಲ್ವಂತೆ. ಅವರಿಗೆ ಇಷ್ಟು ಮಾತ್ರ ಗೊತ್ತಿರೋದಂತೆ. ಪೊಲೀಸರು ಏನ್ ಮಾಡ್ತಾರಂತ ಅವರಿಗೆ ಗೊತ್ತೇ ಇರೋದಿಲ್ವಂತೆ. ನಾಚಿಕೆ ಆಗ್ಬೇಕಲ್ವಾ ಒಬ್ಬ ಗೃಹ ಮಂತ್ರಿಯಾಗಿ ಹೀಗೆ ಮಾತಾಡೋದಕ್ಕೆ? ಗೃಹ ಇಲಾಖೆ ಮುಖ್ಯಸ್ಥರಾಗಿದ್ಕೊಂಡು ತಮ್ಮ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ನಾಚಿಕೆ ಆಗಲ್ವಾ? ಪೊಲೀಸ್ ಅಧಿಕಾರಿಗಳು ತಮ್ಮ ಕಂಟ್ರೋಲ್ ಅಲ್ಲೇ ಇಲ್ಲ ಅಂತಾನೆ ಇದ್ರ ಅರ್ಥ. ಸಿಟಿ ರವಿ ಅವರ ಹೊರಗಿನ ಹೇಳಿಕೆ ಬಗ್ಗೆ ನೀವು ಪ್ರತಿಕ್ರಿಯೆ ಕೊಡದೇ ಇದ್ರೂ ಪರವಾಗಿಲ್ಲ ಸರ್. ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗಲೇ ಈಗ ಈ ಹೇಳಿಕೆಗಳು ಬಂದಿದೆ ಅವರಿಂದ. ರಸ್ತೆಯಲ್ಲಿ ಅದಕ್ಕೆ ನಾನು ರಿಯಾಕ್ಟ್ ಮಾಡೋದು. ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ, ರೋಡಲ್ಲಿ ಕೂರಿಸಿದ್ದಾರೆ ಅಂತೇಳಿ ವಿತ್ ವಿಡಿಯೋಸ್ ಹೇಳಿದ್ದಾರೆ, ಹೇಳಿಲ್ಲ, ಇದೆಲ್ಲ ನೋಡ್ಬೇಕಲ್ವಾ. ಈಗ ನೀವು ಹೇಳ್ತಾ ಇದ್ದೀರಾ ಅವ್ರು ಹೇಳಿದ್ದಾರೆ ಅಂತ. ನನಗೆ ಅದು ಗೊತ್ತಿಲ್ಲ. ನಾನು ಅದಕ್ಕೆ ಯಾಕೆ ಪ್ರತಿಕ್ರಿಯೆ ಮಾಡಬೇಕು? ಗೃಹ ಖಾತೆಯಂತಹ ಪವರ್ಫುಲ್ ಪೋರ್ಟ್ಫೋಲಿಯೋವನ್ನ ಕೊಟ್ಟು ಪರಮೇಶ್ವರ್ ಅವರನ್ನ ಈ ರೀತಿ ಡಮ್ಮಿ ಮಾಡಿರುವಂತವ್ರು ಯಾರು ಹಾಗಾದ್ರೆ? ಆಫ್ಕೋರ್ಸ್ ಸಿದ್ದರಾಮಯ್ಯ ಅಂಡ್ ಡಿ.ಕೆ. ಶಿವಕುಮಾರ್ ಅವರಲ್ಲದೆ ಇನ್ಯಾರು? ಎಸ್, ಪರಮೇಶ್ವರ್ ಅವರಿಗೆ ಮಾಹಿತಿನೇ ಇಲ್ಲದೆ ಸಿಟಿ ರವಿ ಅವರ ಅರೆಸ್ಟ್ ಪ್ರಹಸನ ಇಲ್ಲಿ ನಡೆದಿದೆ ಅಂತ ಹೇಳೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಇನ್ನೂ ಸರಿಯಾಗಿ ಹೇಳೋದಾದ್ರೆ, ಪರಮೇಶ್ವರ್ ಅವರ ಕೈಕಾಲು ಬಾಯನ್ನ ಕಟ್ಟಿ ಹಾಕಿ ಅವರ ಕೈಯಿಂದ ಖಾತೆಯನ್ನ ಕಸಿದು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಅದೇ ರೀತಿ ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ಹೋಮ್ ಮಿನಿಸ್ಟ್ರಿಯನ್ನ ನಡೆಸ್ತಾ ಇದ್ದಾರೆ. ಅದರ ಪರಿಣಾಮ ಈಗ ಕರ್ನಾಟಕ ರೌಡಿ ಸರಕಾರ ಆಗಿದೆ. ನಮ್ಮ ರಾಜ್ಯದಲ್ಲಿ ಅಘೋಷಿತ ಎಮರ್ಜೆನ್ಸಿ ನಡೀತಾ ಇದೆ. ವೀಕ್ಷಕರೇ, ಸಭಾಪತಿಗಳು ಬಹಳ ಕ್ಲಿಯರ್ ಆಗಿ ವರ್ಡಿಕ್ಟ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ಸದನದಲ್ಲಿ ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದ ಬಳಕೆ ಆಗಿಲ್ಲ. ಫ್ರಸ್ಟ್ರೇಟ್ ಆಗಿದ್ದೀರಿ ಅನ್ನುವಂತಹ ಮಾತು ರೆಕಾರ್ಡ್ ಆಗಿದೆ ಅಂತ ಅವರೇ ಹೇಳಿದ್ದಾರೆ. ಮೇಲ್ಕಂಡ ದೂರಿನಲ್ಲಿರುವ ಅಂಶಗಳ ಮೇರೆಗೆ ಸದನ ವ್ಯಾಪ್ತಿಗೆ ಒಳಪಡುವ ವಿದ್ಯಮಾನಗಳ ಆಧಾರಿತ ಸಾಕ್ಷಿಗಳನ್ನು ಪರಿಶೀಲಿಸಿಕೊಂಡಿರುತ್ತೇನೆ. ನೀವು ಫ್ರಸ್ಟ್ರೇಟ್ ಆಗಿದ್ದೀರಿ. ಯಾವುದೇ ಮಹಿಳೆಯು ತನ್ನ ಕುರಿತಾಗಿ ವಿನಾಕಾರಣ ಸಾರ್ವಜನಿಕವಾಗಿ ಅಗೌರವಿಸಿಕೊಳ್ಳುವಂತಹ ಮಾತುಗಳನ್ನು ಆಡಿದ್ದಾರೆ ಎಂದು ದೂರನ್ನು ನೀಡುವುದಿಲ್ಲ ಎಂಬುದು ನನ್ನ ನಂಬಿಕೆ. ಆಪಾದನೆಗೆ ಒಳಗಾದವರು, ಆಪಾದನೆ ಮಾಡುವವರು ಈ ವಿಷಯದ ಸತ್ಯಾಸತ್ಯತೆಯನ್ನು ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗುತ್ತದೆ. ಜವಾಬ್ದಾರಿ ಸ್ಥಾನದಲ್ಲಿ ಹಾಗೂ ಸಾರ್ವಜನಿಕ ಜೀವನದಲ್ಲಿರುವ ನಾವುಗಳು ಇತರರಿಗೆ ಮಾದರಿಯಾಗುವಂತೆ ನಡೆದುಕೊಳ್ಳಬೇಕೆಂಬುದು ನನ್ನ ಅಭಿಲಾಷೆ. ಇದನ್ನು ಎಲ್ಲ ಗೌರವಾನ್ವಿತ ಶಾಸಕರುಗಳು ತಿಳಿದುಕೊಳ್ಳಬೇಕೆಂದು ನನ್ನ ಕಳಕಳಿಯ ಮನವಿಯನ್ನು ತಾವು ಅರ್ಥ ಮಾಡಿಕೊಡುತ್ತೀರೆಂದು ಭಾವಿಸಿದ್ದೇನೆ. ಸಭಾಪತಿಗಳ ಸಮ್ಮುಖದಲ್ಲೇ ಆ ಮುಗ್ದು ಹೋಗಬೇಕಾಗಿದ್ದಂತಹ ಕೇಸನ್ನ ಪೊಲೀಸ್ ಸ್ಟೇಷನ್ ಲೆವೆಲ್ಗೆ ತಂದಿದ್ಯಾರು? ಇದು ಅರೆಸ್ಟ್ ಮಾಡೋ ತರದ ವಿಷಯ ಆಗಿತ್ತಾ? ಸಭಾಪತಿಗಳು ತಮ್ಮ ತೀರ್ಪು ಕೊಡೋ ಮೊದಲೇ ಇಲ್ಲಿ ಎಫ್ಐಆರ್ ಮಾಡಿಸಿ ಸದನದಿಂದಾನೇ ಎತ್ತಾಕೊಂಡು ಹೋಗೋದಕ್ಕೆ ಪೊಲೀಸರಿಗೆ ಅಧಿಕಾರವನ್ನು ಕೊಟ್ಟಿದ್ಯಾರು? ಇಲ್ಲಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇವರು ಅಲ್ಲದೆ ಇನ್ಯಾರು ಇನ್ವಾಲ್ವ್ ಆಗಿರೋದಕ್ಕೆ ಸಾಧ್ಯ? ಪರಮೇಶ್ವರ್ ಅವರನ್ನ ಸೈಡಿಗೆ ನಿಲ್ಲಿಸಿ ಅಖಾಡಕ್ಕೆ ಎಳೆದಿದ್ದು ನನ್ ಅದರ್ ದ್ಯಾನ್ ಸಿದ್ದರಾಮಯ್ಯ ಅಂಡ್ ಡಿ.ಕೆ. ಶಿವಕುಮಾರ್. ಬಟ್ ಒಂದು ಪ್ರಶ್ನೆ ಇದೆ. ಮಹಾನ್ ಸ್ತ್ರೀ ರಕ್ಷಕರ ಇವರು. ಇದೇ ಸಿದ್ದರಾಮಯ್ಯನವರ ಬಾಯಲ್ಲಿ ಅವಾಚ್ಯ ಪದ ಬಳಕೆ ಆಗುತ್ತೆ, ಬಂದಿಲ್ವಾ? ಇದೇ ಸಿದ್ದರಾಮಯ್ಯನವರು ಬಹಿರಂಗ ಸಭೆಯಲ್ಲಿ ಜನತಾ ದರ್ಶನ ನಡೆಸ್ತಾ ಇರುವಾಗ ಮಹಿಳೆಯ ಸೀರೆಯನ್ನು ಎಳೆಯೋದಿಲ್ವಾ? ಎಳೆದಿಲ್ವಾ? ಮಾತ್ರ ವಾರ
ಅದ್ಯಾವುದು ಕೂಡ ಅಪರಾಧನೇ ಅಲ್ವಾ ಹಾಗಾದ್ರೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ಅವರಿಗೆ ಕೊಲೆಗಡುಕ ಅಂತ ಹೇಳಿರುವಂತದ್ದು ಅಪರಾಧನೇ ಅಲ್ವಾ? ಇನ್ನು ಇಷ್ಟೆಲ್ಲ ಅತ್ತು ಕರೆದು ಡ್ರಾಮಾವನ್ನ ಮಾಡುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವತ್ತು ಅವರದ್ದೇ ಪಕ್ಷದಿಂದ ಜಯಮಾಲ ಅವರು ಸಚಿವೆ ಆದಾಗ ಏನಂತ ಕಮೆಂಟ್ ಮಾಡಿದ್ರು? ಅವರ ಸೇವೆಯನ್ನ ಪರಿಗಣಿಸಿದ್ದಾರೆ. ವ್ಯಂಗ್ಯವಾಗಿ ಜಯಮಾಲ ಅವರ ಕ್ಯಾರೆಕ್ಟರ್ ಬಗ್ಗೆ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವಹೇಳನ ಮಾಡಿಲ್ವಾ? ಖುದ್ದು ಜಯಮಾಲ ಅವರೇ ಬಿಲೋ ದ ಬೆಲ್ಟ್ ಮಾತುಗಳಿಗೆ ರಿಯಾಕ್ಟ್ ಮಾಡಲ್ಲ ಅಂತ ನೊಂದು ಹೇಳಿದ್ದು ನೆನಪಿಲ್ವಾ? ಏನು ಮಾಡಕ್ಕಾಗಲ್ಲ, ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಔಷಧಿ ಕಂಡಿಡ್ದಿದ್ದಾರೆ, ಆದ್ರೆ ಹೊಟ್ಟೆ ಕಿಚ್ಚಿಗೆ ಒಂದು ಔಷಧಿ ಕಂಡಿಡ್ದಿಲ್ಲ. ಅದಕ್ಕೊಂದು ಔಷಧಿ ಬಂದ್ಬಿಟ್ರೆ ನೋಡ್ರಿ ಇದೆಲ್ಲವೂ ಕೂಡ ಎಲ್ಲೂ ನಿವಾರಣೆ ಆಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಗ ನೆನಪಿರ್ಲಿಲ್ವಾ? ತಾಯಿ, ತಂಗಿ, ಅಕ್ಕ ಈ ಎಲ್ಲ ಪದಗಳು ಆಗ ನೆನಪಲ್ಲೇ ಇರ್ಲಿಲ್ವಾ? ಈಗ ನೆನಪಾಯ್ತಾ? ವೀಕ್ಷಕರೇ, ಇದೇ ಸಿದ್ದರಾಮಯ್ಯನವರು ಈ ದೇಶದ ಘನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಏಕವಚನದಲ್ಲಿ ಸಂಬೋಧಿಸಿದ್ದು ನೆನಪಿದ್ಯಾ? ಯೋಗ್ಯತೆಗೆ ಪಾಪ ದ್ರೌಪದಿ ಮುರ್ಮು ಶೋಷಿತ ಸಮುದಾಯಕ್ಕೆ ಸೇರಿದವಳು, ಅವಳನ್ನ ಪಾರ್ಲಿಮೆಂಟ್ ಉದ್ಘಾಟನೆ ಮಾಡಕ್ ಕರೀಲಿಲ್ಲ. ಅವಳು ಇವಳು ಅಂತ ಕರೆದು ಆನಂತರ ನಮ್ದು ಗ್ರಾಮೀಣ ಸೊಗಡು ಅಂತ ಜಾರ್ಕೊಳ್ಳುವಂತ ಸಿದ್ದರಾಮಯ್ಯನವರು ಅದೇ ಗ್ರಾಮೀಣ ಸೊಗಡಿನಲ್ಲಿ ಸೋನಿಯಾ ಗಾಂಧಿಯನ್ನ ಅವಳು ಇವಳು ಹೀಗಂತ ಮಾತನಾಡಿಸ್ಲಿ ನೋಡೋಣ. ಸಿಟಿ ರವಿ ಅವರು ಸಂಘದ ಹಿನ್ನೆಲೆಯನ್ನು ಇಟ್ಕೊಂಡು ಬಂದಿರುವಂತವ್ರು. ಅವರ ಪತ್ನಿಯ ಮಾತುಗಳನ್ನ ಒಂದ್ಸಲ ಕೇಳ್ಕೊಂಡು ಬನ್ನಿ. ಏಕೆಂದ್ರೆ ಸಿಟಿ ರವಿ ಜೊತೆ 25 ವರ್ಷದಿಂದ ಒಟ್ಟಿಗೆ ಇದ್ದೀನಿ. ಸೊ ಹಾಗಾಗಿ ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ನಾನು ಹತ್ರದಿಂದ ನೋಡಿದ್ದೀನಿ. ಅವ್ರ ಆ ಪದ ಬಳಸಿದ್ದಾರೆ ಅಂತಂದ್ರೆ ರಾತ್ರಿ ನಮ್ಮನೆ ಮುಂದೆ ಇಷ್ಟೊಂದು ಹೆಣ್ಮಕ್ಳು ಬಂದು ಇರ್ತಿರ್ಲಿಲ್ಲ. ಬೆಳಗ್ಗೆ ರಾತ್ರಿ ಅಂತ ಲೆಕ್ಕಿಸ್ದಲ್ಲೇ ಇಷ್ಟೊಂದು ಹೆಣ್ಮಕ್ಳು ನಮ್ಮನೆಗೆ ಬರ್ತಿರ್ಲಿಲ್ಲ. ಸೊ ಅವ್ರು ಒಂದು ಒಳ್ಳೆ ಸಂಸ್ಕಾರದಿಂದ RSS ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದು. ಸೊ ಅವ್ರ ಬಾಯಲ್ಲಿ ಇಂಥ ಶಬ್ದ ಬಂದಿರೋದು ನಮ್ಗೆ ನಂಬಕ್ಕಾಗಲ್ಲ. ಹೆಂಗೆ ಬಿಂಬಿಸ್ತಾರೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ, ಯಾಕಂದ್ರೆ ಸರ್ಕಾರ ಅವ್ರದ್ದು ಇರೋದ್ರಿಂದ. ಎಸ್, ಸಿಟಿ ರವಿ ಅವರು ಸ್ತ್ರೀಯರನ್ನ ಅಷ್ಟು ಹೀನಾಯವಾಗಿ ನಡೆಸ್ಕೊಳ್ಳೋದಿದ್ರೆ ಖುದ್ದು ಅವರ ಪತ್ನಿ ಈ ರೀತಿ ಸಪೋರ್ಟಿವ್ ಆಗಿ ಮಾತಾಡ್ತಾನೆ ಇರ್ಲಿಲ್ವಲ್ಲ? ಸಿಟಿ ರವಿ ಅವರ ಪರವಾಗಿ 100 ಹೆಣ್ಣು ಮಕ್ಕಳು ರಾತ್ರಿ ಎಲ್ಲ ಅವರ ಮನೆ ಮುಂದೆ ಸೇರ್ತಾ ಇರ್ಲಿಲ್ವಲ್ಲ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುರ್ತಾಗಿ ಒಬ್ಬ ENT ಸ್ಪೆಷಲಿಸ್ಟ್ ಹತ್ರ ಹೋಗುವಂತ ಅಗತ್ಯ ಖಂಡಿತವಾಗ್ಲೂ ಇದೆ. ಅವರಿಗೆ ಪಾಕಿಸ್ತಾನ್ ಅಂತ ಹೇಳಿದ್ರೆ ನಾಸಿರ್ ಸಾಬ್ ಅಂತ ಅಂದ ಹಾಗೆ ಕೇಳಿಸುತ್ತೆ. ನೋಡಿ, ನೀವು ಕೇಳಿದೀರ, ನಾನು ಕೇಳಿದ್ದೀನಿ. ಅದು ಏನು ಹೇಳ್ತಾ ಇದ್ರು ಅವರು, ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಾರೆ. ನಾಸಿರ್ ಸಾಬ್ ಜಿಂದಾಬಾದ್ ಅನ್ನೋದನ್ನ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರೆ ಎಲ್ಲಾದ್ರೂ ಅರ್ಥ ಇದೆಯಾ? ಫ್ರಸ್ಟ್ರೇಟ್ ಅಂತ ಹೇಳಿದ್ರೆ ಅದು ಪ್ರಾಸ್ಟಿಟ್ಯೂಟ್ ಅಂತ ಹಾಗೆ ಕೇಳಿಸುತ್ತೆ. ಇನ್ನು ಏನೇನೆಲ್ಲ ತಪ್ಪಾಗಿ ಕೇಳಿಸುತ್ತೋ ಯಾರಿಗೊತ್ತು? ಇವರಿಗೆಲ್ಲ ಚಾಟಿ ಏಟನ್ನ ಬೀಸೋದಕ್ಕೆ ಪರ್ಫೆಕ್ಟ್ ಪರ್ಸನ್ ಅಂತ ಹೇಳಿದ್ರೆ ಅದು ಪ್ರತಾಪ್ ಸಿಂಹ ಅವ್ರು ಮಾತ್ರ. ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ತಮ್ಮ 4-5 ನಿಮಿಷದ ಮಾತಲ್ಲಿ ಇಡೀ ಕಾಂಗ್ರೆಸ್ಸಿನ ಜನ್ಮವನ್ನ ಜಾಲಾಡಿದ್ದಾರೆ. ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗಂತೂ ರಪ ರಪ ಅಂತ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಸಮಯದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಹಲವಾರು ರೀತಿಯಲ್ಲಿ ಕಿರುಕುಳವನ್ನ ಕೊಟ್ಟಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಅವತ್ತು ಹುಣಸೂರು ದತ್ತ ಜಯಂತಿ ಸಮಯದಲ್ಲಿ ಪ್ರತಾಪ್ ಸಿಂಹ ಅವರನ್ನ ಅರೆಸ್ಟ್ ಮಾಡಿ ಇದೇ ರೀತಿ ಊರಿಂದ ಊರಿಗೆ ಸುತ್ತಿಸುವಂತ ಕೆಲಸವನ್ನ ಇದೇ ಕಾಂಗ್ರೆಸ್ ಮಾಡಿತ್ತು. ಮರಗಳ್ಳತನದ ಕೇಸಲ್ಲಿ ಫಿಟ್ ಮಾಡಿ ಪ್ರತಾಪ್ ಸಿಂಹ ಅವರ ತಮ್ಮ ವಿಕ್ರಮ್ ಸಿಂಹ ಅವರಿಗೆ ಟಾರ್ಚರ್ ಅನ್ನು ಕೊಟ್ಟಿದ್ದು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ. ಈಗ ಅಂಥದ್ದೇ ಕೆಲಸವನ್ನ ಮಾಡಿ ಹೈಕೋರ್ಟ್ ನಿಂದ ಚೀಮಾರಿಯನ್ನ ಹಾಕಿಸ್ಕೊಂಡ್ರು ಕೂಡ ಕಾಂಗ್ರೆಸ್ಸಿಗಂತೂ ಬುದ್ಧಿ ಬರೋ ತರ ಕಾಣಿಸ್ತಾನೆ ಇಲ್ಲ. ಪ್ರತಾಪ್ ಸಿಂಹ ಅವರು ಈ ಹಿಂದೆನೆ ಹೇಳಿರೋ ಹಾಗೆ ಇಲ್ಲಿ ಅಧಿಕಾರವನ್ನ ಮಾಡ್ತಾ ಇರುವಂತದ್ದು ತಾಲಿಬಾನ್ ಸರ್ಕಾರ. ತಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ, ತಮ್ಮ ಹಗರಣಗಳ ಬಗ್ಗೆ ಮಾತನಾಡುವಂತಹ ಪ್ರತಿ ವ್ಯಕ್ತಿ ಇದಾರಲ್ಲ ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಾ ಇದೆ ಈ ಸರ್ಕಾರ. ಯತ್ನಾಳ್ ಆಗಿರಬಹುದು, ಪ್ರತಾಪ್ ಸಿಂಹ ಆಗಿರಬಹುದು, ಸಿಟಿ ರವಿ ಅವರಾಗಿರಬಹುದು, ಇವರು ಗಟ್ಟಿ ಧ್ವನಿಯಲ್ಲಿ ಈ ಕಾಂಗ್ರೆಸ್ ವಿರುದ್ಧ ಮಾತನಾಡ್ತಾ ಇದ್ದಾರೆ.
ಸೊ ಇವರನ್ನ ಹತ್ತಿಕ್ಕಬೇಕು ಅಂತ ಕಾಂಗ್ರೆಸ್ ನೆಪಗಳನ್ನ ಹುಡುಕಿ ಕೇಸನ್ನ ಹಾಕ್ತಾ ಇದೆ. ಕೇಸ್ ಹಾಕೋದಷ್ಟೇ ಅಲ್ಲ, ಪೊಲೀಸ್ ಇಲಾಖೆಯನ್ನ ದುರುಪಯೋಗ ಪಡಿಸ್ಕೊಂಡು ತೊಂದರೆ ಕೂಡ ಕೊಡ್ತಾ ಇದ್ದಾರೆ. ನಾವು ಈ ಬಿಹಾರ ರಾಜ್ಯವನ್ನ ಗೂಂಡಾ ರಾಜ್ಯ, ಗೂಂಡಾ ಸರ್ಕಾರ ಅಂತ ಕರಿತಾ ಇದ್ವಿ. ಈಗ ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಕರ್ನಾಟಕವನ್ನ ಇದೇ ಕಾಂಗ್ರೆಸ್ ಅದೇ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಸೇಡಿನ ರಾಜಕಾರಣದ ಪರಮಾವಧಿಯನ್ನು ತಲುಪಿರುವಂತಹ ಕಾಂಗ್ರೆಸ್ ರಾಜ್ಯದಲ್ಲಿ ಭಯದ ವಾತಾವರಣವನ್ನ ಮೂಡಿಸ್ತಾ ಇದೆ. ಪ್ರತಾಪ್ ಸಿಂಹ ಅವರ ಮಾತುಗಳನ್ನ ಒಂದು ಸಲ ಕೇಳಿಸ್ಕೊಂಡು ಬನ್ನಿ. ಇದು ವೈಯಕ್ತಿಕವಾಗಿ ನನಗೂ ಅನುಭವ ಆಗಿದೆ. ಹುಣಸೂರು ಹನುಮಾನ್ ಜಯಂತಿ ಸಂದರ್ಭದಲ್ಲಿ 2016ರಲ್ಲಿ ನನ್ನನ್ನು ಕೂಡ ಇದೇ ಥರ ಊರೆಲ್ಲ ಸುತ್ತಿದ್ರು, 2 ಕ್ರಿಮಿನಲ್ ಕೇಸ್ ಹಾಕಿದ್ರು. ಕೊನೆಗೆ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಅಂತ ಈ ಸಂಬಂಧ ಇಲ್ಲದ ಯಾವ ಮರಗಳ ಅಂತ ಮಾಡಿಬಿಟ್ಟು ನನ್ನ ತಮ್ಮನನ್ನು ಕೂಡ ಇದೇ ಥರ ಎಲ್ಲ ಕಡೆ ಸುತ್ತಿಸಿ ಕೊನೆಗೆ ಕೋರ್ಟು ಬೇಲ್ ಕೊಟ್ಟು ಕಳಿಸ್ತು. ಅದರೊಳಗಡೆ ಅವನು ಭಾಗ್ಯನೇ ಆಗಿರಲ್ಲ. ಆದರೆ ಸಿ.ಟಿ. ರವಿ ಅವ್ರದ್ದು ವಿಚಾರಕ್ಕೆ ಬಂದಾಗ ನನಗೆ ಭಾಳ ಬೇಸರ ತರುವಂಥ ಸಂಗತಿ ಏನಂತಂದರೆ, ಅವರೊಬ್ಬ ಜನಪ್ರತಿನಿಧಿ, 4 ಸರಿ MLA ಆಗಿದ್ದಾರೆ, 1 ಸರಿ MLC ಆಗಿದ್ದಾರೆ. ಅವರು ಸದನದಲ್ಲಿದ್ದಾರೆ. ಸದನದಲ್ಲಿ ಮಾತಿನ ಜಟಾಪಟಿಯಲ್ಲಿ ಕೆಲವೊಂದು ಸರಿ ಸಭ್ಯತೆ ಗೆರೆಯನ್ನು ಮೀರಿ ಮಾತುಗಳು ಬರ್ಬೋದು. ಹಿಂದೆ ಈಶ್ವರಪ್ಪನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಹೊಡೆದಾಡ್ಕೊಂಡಿರ್ಲಿಲ್ವಾ? ಅಥವಾ ಸಾರ್ವಜನಿಕವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಬ್ಲಡಿ ಬಾಸ್ಟರ್ಡ್ ಅಂತ ಶಬ್ದಗಳನ್ನು ಬಳಸಿರ್ಲಿಲ್ವಾ? ಯಾವ್ಯಾವ ರೀತಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ, ಏಕವಚನದಿಂದ ನಿಲ್ಲಿಸಿಕೊಂಡಿದ್ದಾರೆ ಅಂತ ನಮಗೆ ಬಹಳಷ್ಟು ಉದಾಹರಣೆಗಳು ಸಿಗ್ತವೆ. ಸದನದಲ್ಲಿ ಆಯಿತು ಅಂತಂದರೆ ಸದನ ಸಭಾಧ್ಯಕ್ಷರ ಸುಪರ್ದಿನಲ್ಲಿರುತ್ತೆ. ಅಂತ ಸದನದ ಬಾಗಿಲತ್ರ ಬಂದು ಸಿ.ಟಿ. ರವಿ ಅವ್ರನ್ನ ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕಾದಂತಹ ಆತುರ ಏನಿತ್ತು, ಸಭಾಧ್ಯಕ್ಷರ ರೂಲಿಂಗ್ ಇಲ್ದಲೆ ನೀವು ಅವರೇ ರೂಲಿಂಗ್ ಒಳಗಡೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಾದ್ಮೇಲೂ ಕೂಡ ನೀವು ಆಕ್ಷನ್ ಇನಿಷಿಯೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ಆಯಿತು, ಅದರೊಳಗಡೆ ಏನಾದರೂ ಸಾಕ್ಷ್ಯಗಳಿತ್ತು ಅಂತಂದರೆ ಫಾರೆನ್ಸಿಕ್ ನಿಮಗೆ ರಿಪೋರ್ಟ್ ಬರಲಿ. ಅದು ಬಂದಾದ ನಂತರ ಅದರಲ್ಲಿ ತಪ್ಪಾಗಿತ್ತು ಅಂತಂದರೆ ತಪ್ಪಿಗೆ ಸಭಾಧ್ಯಕ್ಷರು ಒಂದು ರೂಲಿಂಗ್ ಕೊಡಲಿ. ಅದು ಬಿಟ್ಟು ನೀವೇ ತೀರ್ಮಾನಕ್ಕೆ ಬರ್ತಿರಲ್ಲ. ಆದರೆ ನಾಸಿರ್ ಖಾನ್ ಅದು ಅವನ ರಾಜ್ಯಸಭಾ ಮೆಂಬರ್ ಮಾಡಿದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದಾಗ ಅಯ್ಯೋ ಇಲ್ಲ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರಲ್ವಾ. ಅವತ್ತು ಫಾರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ನೀವೆಲ್ಲ ಬಾಯಿ ಮುಚ್ಕೊಂಡ್ರಿ. ಈ ವಿಷಯದಲ್ಲೂ ಕೂಡ ಫಾರೆನ್ಸಿಕ್ ರಿಪೋರ್ಟ್ ಬರಲಿ. ನೀವು ಕೊಲೆಗಡಕ ಅಂತಂದ್ರು, ಅದಕ್ಕೆ ಅವರು ಅಸಭ್ಯವಾದಂತಹ ಶಬ್ದವನ್ನು ಬಳಸಿದರೆ ಅನ್ನೋದು ನಿಜವೇ ಆಯಿತು ಅಂತಂದರೆ ಅದಕ್ಕೆ ಸ್ಪೀಕರ್ ಇದ್ದಾರೆ. ಸ್ಪೀಕರ್ ಸಮ್ಮುಖದಲ್ಲಿ ನೀವು ಅದಕ್ಕೇನು ಸೂಕ್ತ ಕ್ರಮವನ್ನು ಕೈಗೊಳ್ಳಿ, ಅದಕ್ಕೂ ಅಥವಾ ಕ್ಷಮೆಯಾಚನೆಯನ್ನು ಮಾಡಬೇಕಾ ಏನು ಬೇಕೋ ಅದನ್ನು ಆಮೇಲೆ ನೋಡ್ರಿ ಆಯಿತು. ಫಾರೆನ್ಸಿಕ್ ರಿಪೋರ್ಟ್ ಬಂದಿಲ್ಲ, ಏನೂ ಇಲ್ಲ. ಪೊಲೀಸ್ ಇಲಾಖೆಯನ್ನು ಚೂ ಬಿಟ್ಟು ನೀವು ಅವ್ರನ್ನ ಒಂದು ಏಕಾಏಕಿ ಅವ್ರನ್ನ ಎತ್ಕೊಂಡು ಹೋಗುವಂಥದ್ದು, ರಾತ್ರಿಯೆಲ್ಲ ಸುತ್ತಿಸುವಂಥದ್ದು, ಇದೊಂಥರ ಕರ್ನಾಟಕದಲ್ಲಿ ಗೂಂಡಾರಾಜ್ ಬಂದ್ಬಿಟ್ಟಿದೆ ಅಥವಾ ಬರುವಂಥ ಸೂಚನೆ ಕಾಣ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಮೂಡಾ ಪ್ರಕರಣದಲ್ಲಿ BJP ಮಾಡಿದ ಹೋರಾಟ ಇರ್ಬೋದು, ವಾಲ್ಮೀಕಿ ಪ್ರಕರಣ ಇರ್ಬೋದು, ಈ ವಫ ಹಗರಣದ ವಿಚಾರದಲ್ಲಿ ಇರ್ಬೋದು, BJP ಮಾಡ್ತಾ ಇರುವಂಥ ಹೋರಾಟವನ್ನು ಹತ್ತಿಕ್ಕೋದಕ್ಕೋಸ್ಕರ ನೀವು ಬಾಯಿ ಬಿಟ್ಟರೆ ನಿಮ್ಮನ್ನ ತುಳಿತೀವಿ ಅನ್ನೋ ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ನಾನು 2023 ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ, ಕಾಂಗ್ರೆಸ್ಸಿಗೆ ನೀವು ವೋಟ್ ಹಾಕಿದ್ರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಅಂತ. ತಾಲಿಬಾನಿ ಸರ್ಕಾರ ಇದ್ದಾಗಲೇ ತಾನೇ ಹೀಗೆಲ್ಲ ಮಾಡುವಂಥದ್ದು. ಅಲ್ಲಿ ಏನು ಕಾನೂನು ವ್ಯವಸ್ಥೆ ಅನ್ನೋದೇನು ಬೇಕಲ್ಲ, ತಮ್ಮ ಮನಸೋ ಇಚ್ಛೆ ಮಾಡ್ತಾರೆ. ಇವತ್ತು ನಡೀತಾ ಇರೋದೊಂದು ಅಷ್ಟೇ ನೋಡಿ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ.ಟಿ. ರವಿ ಅವರ ಮಧ್ಯದಲ್ಲಿ ಮಾತಿನ ಜಟಾಪಟಿಯಲ್ಲಿ ಅವಾಚ್ಯ ಶಬ್ದಗಳ ಬಳಕೆ ಆಗಿದ್ದರೆ ಫಾರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ನೀವು ಅದಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಅಂತಲೇ ಹಿರಿಯರಿದ್ದೀರಿ. ಸದನದಲ್ಲಿ ಬಹಳಷ್ಟು ವರ್ಷಗಳಿಂದ 7, 8, 10 ಟರ್ಮು ನೀವು ಇರುವಂಥವ್ರು ಇದ್ದೀರಿ. ಖಾದರ್ ಅವರು ಕೂಡ ಭಾಳ ಸೀನಿಯರ್ ಇದ್ದಾರೆ. ಹಾಗೆ ವಿಧಾನ ಪರಿಷತ್ತಿನಲ್ಲಿರುವಂಥವ್ರು ಕೂಡ ಸೀನಿಯರ್ ಮೋಸ್ಟ್ಗಳು ಇರುವಂಥವ್ರು ಇದ್ದಾರೆ. ಎಲ್ಲ ಕೂತು ಒಂದು ತೀರ್ಮಾನ ತಗೊಳ್ಳಿ. ಆದರೆ ಒಬ್ಬ ವಿಧಾನ ಪರಿಷತ್ ಸದಸ್ಯರನ್ನು ನೀವು ಒಂಥರ ಅಬ್ಬೆಪಾರಿ ಥರ ಎಳ್ಕೊಂಡು ಹೋಗೋವಂಥದ್ದು ಇದೆಯಲ್ಲ, ಇದು ಸರಿ ಕಾಣಿಸಲ್ಲ. ಉತ್ತರ ಪ್ರದೇಶ, ಬಿಹಾರಗಳು ಇವತ್ತು ಬದಲಾಗಿದೆ. ಆದರೆ ಕರ್ನಾಟಕ ಇವತ್ತು ಬಿಹಾರ, ಉತ್ತರ ಪ್ರದೇಶ ಥರ ಆ ದಾರಿನಲ್ಲಿ ಸಾಗ್ತಾ ಇದೆ. ಇದು ನಮಗೆಲ್ಲರಿಗೂ ಕೂಡ ನಾಚಿಕೆಗೇಡಿನ ಸಂಗತಿ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಈ ವಿಷಯಕ್ಕೆ ಸೀಮಿತವಾಗಿ ಹೇಳಬೇಕು ಅಂದರೆ ಎಲ್ಲ ಎರಡೂ ಸದನಗಳಲ್ಲೂ ಕೂಡ ಸೀನಿಯರ್ ಮೋಸ್ಟ್ ಮೆಂಬರ್ಸ್ ಇದ್ದಾರೆ. ಬಹಳ ಜನ ಈ ಒಂದು ಸಂಸದೀಯ ಪಟುಗಳಿದ್ದಾರೆ, ಬಹಳಷ್ಟು ವರ್ಷಗಳ ಅನುಭವ ಹೊಂದಿರುವಂಥವ್ರು ಇದ್ದಾರೆ. ಇದನ್ನು ಇವತ್ತು ನೀವು ಅಧಿಕಾರದಲ್ಲಿದ್ದರೆ ನೀವು ಎಳೆದಾಡ್ತೀರಿ, ನಾಳೆ ಬೆಳಗ್ಗೆ ನಾವು ಅಧಿಕಾರಕ್ಕೆ ಬರ್ತೀವಿ ನಾವು ಎಳೆದಾಡೋದು. ಇದೇನು ತಮಿಳುನಾಡಿನಲ್ಲಿ ಜಯಲಲಿತಾ ಮತ್ತು ಕರುಣಾನಿಧಿ ಕಿತ್ತಾಡ್ತಾ ಇದ್ರಲ್ಲ ಆ ಥರನ?
ಜಯಲಲಿತಾ ಅವ್ರನ್ನ ಸೀರೆ ಹೇಳಿದ್ರು. ಕೊನೆಗೆ ಜಯಲಲಿತಾ ಅಧಿಕಾರಕ್ಕೆ ಬಂದಾಗ ಬೆಳಗ್ಗೆ 5 ಗಂಟೆ ಜಾವಕ್ಕೆ ಹೋಗಿ ಕರುಣಾನಿಧಿನ ಎತ್ಕೊಂಡು ಹೋದ್ರು. ಅಯ್ಯಯ್ಯೋ ಕೊಲೆ ಪಣ್ಣೋಡುವಂಗ ಅಂತ ಹೇಳ್ಬಿಟ್ಟು ಕರುಣಾನಿಧಿ ಬೊಬ್ಬೆ ಹೊಡಿತಾ ಇದ್ರು. ಹಾಗೆ ಈ ಥರ ರಾಜಕಾರಣನ ನಾವು ಕರ್ನಾಟಕ ತರಬೇಕಾ? ಸೀನಿಯರ್ಸ್ ಇದ್ದೀರಿ, ನೀವೆಲ್ಲ ಅನುಭವಿಗಳಿದ್ದೀರಿ. ಆದರೆ ಇದು ನಡ್ಕೊಳ್ಳೋ ಥರ ರೀತಿ ಸಾರ್ವಜನಿಕರಿಗೆ ಸರಿಯಲ್ಲ ಅಂತ ಅನಿಸ್ತಾ ಇದೆ. ದಯವಿಟ್ಟು ಆತ್ಮಾವಲೋಕನ ಮಾಡ್ಕೊಳ್ಳಿ. ಕೇಳಿಸ್ಕೊಂಡ್ರಲ್ವಾ? ನಾನು ಅದಕ್ಕಿಂತ ಹೆಚ್ಚೇನು ಹೇಳುವಂತ ಅಗತ್ಯ ಇಲ್ಲ ಅಂತ ಅಂದುಕೊಳ್ತೀನಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.